ಅದ್ಯಾಕೋ ಮುಖನ ಹಂಗೆ ಗಂಟಾಕೊಂಡ್ ಕೂತಿದ್ಯಾ? ಸ್ವಲ್ಪ ನಗೋ. ಜಿಲೇಬಿ. ಸಕ್ಕತ್ತಾಗಿದೆ. ನೋಡು ನೀನ್ ಯಾರ ಬಗ್ಗೆ ಚಿಂತೆ ಮಾಡ್ತಾ ಜಿಲೇಬಿ ಮಾಡ್ತಿದ್ಯೋ ಅವ್ರು ಅದೇ ಜಿಲೇಬಿನ ಚಪ್ಪರ್ಸ್ಕೊಂಡ್ ತಿಂತ ನನ್ಗೇನು ಗೊತ್ತೇ ಇಲ್ಲ ಅನ್ನೋರ್ ತರ ಹೋಗ್ತಾ ಇದಾರೆ. ಸಾಧ್ಯವಾದ್ರೆ ನಮ್ ಸುತ್ತ ಇರೋರ್ಗೆ ಸಹಾಯ ಮಾಡ್ಬೇಕು ದತ್ತು. ನಮ್ ಸುತ್ತ ಇರೋರ್ ಎಲ್ರೂ ನಗ್ನಗ್ತಾ ಇದ್ರೆ ಅದೇ ನೆಮ್ಮದಿ ಅಲ್ವಾ? ಹಾ, ನಿನಗೆ ತೀರಾ ಒಳ್ಳೆವಳಾಗೋ ಒಂದಿನ ಎಲ್ಲ ಕೈ ತಪ್ಪೋಗುತ್ತೆ. ಒಳ್ಳೆತನಕ್ಕೆ ಒಳ್ಳೇದೇ ಆಗುತ್ತೆ. ಮಲ್ಲಿ ಒಳ್ಳೆವಳು, ಅವಳು ಒಳ್ಳೆತನ ನಂಗೆ ಇಷ್ಟ ಆಗಿದೆ ಪಾಂಡು. ಹೌದು ಮೇಡಮ್, ಹೌದು ಮೇಡಮ್. ಆ ಹುಡುಗಿನ ನಾನು ನೋಡಿದಾಗ್ಲೇ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ನಿಸ್ತು ಮೇಡಮ್ ನನಗೆ. ಹೌದೌದು, ನಾನು ನೋಡಿದ್ದೀನಲ್ಲ. ಈಗ ಜಾಸ್ತಿ ಮಾತಾಡ್ಬೇಡ ನೀನು. ಮಲ್ಲಿ ಅಡ್ರೆಸ್ ಹುಡುಕಿ ಅಡಿಗೆ ಕೆಲ್ಸಕ್ಕೆ ಬರಕ್ ಹೇಳ. ನಾಳೆ ಬೆಳಿಗ್ಗೆ ಆ ಹುಡುಗಿ ನಿಮ್ಮ ಮನೇಲಿ ಅಡಿಗೆ ಮಾಡ್ತಾ ಇರ್ತಾಳೆ ಮೇಡಮ್. ನಾನು ಹೇಳೋವರೆಗೂ ಕಣ್ಮುಚ್ಕೊಂಡಿರ್ಬೇಕು. ಈ ಕಣ್ಬಿಡು. ವಾವ್, ಹೊಸ ಕಾರು, ಥ್ಯಾಂಕ್ ಯು. ಈ ತರದ್ ನಮ್ಮ ಹತ್ರ ಎಷ್ಟೊಂದಿತ್ತಲ್ವಾ? ಔಟ್ ಹೌಸ್ ಒಂದು ರೂಮ್ ಪೂರ್ತಿ ಇದೆ, ಕಾರಿದೆ. ಆದ್ರೆ ನಾವ್ ಯಾರಿಗೂ ಕೊಡಕ್ ಬಿಟ್ಟಿಲ್ಲ ಅಲ್ಲ. ಈಗ ಗೋಲು ಕೂಡ ಕಾರು ಚಿಡಿಸ್ತಾ ಇದೆಯಾ? ನೋಡ್ತಾ ಇರು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಕಾರ್ ಟೈರ್ ಕಳ್ಚಿ ಬಂದಿರತ್ತೆ. ಅವನ್ ಎಷ್ಟ್ ಸರಿ ಕಳ್ಸಿದ್ರು ಅವನಿಗೆ ಹೊಸ ಕಾರ್ ಕೊಡಿಸ್ತಾನೆ ಇರ್ತೀನಿ ಅಲ್ವೇನೋ? ನಮ್ ವಿರಾಜ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆದಾಗಿಂದ ಮಕ್ಳ ಮೇಲೆ ಕಾಳಜಿ ಸ್ವಲ್ಪ ಜಾಸ್ತಿನೇ ಆಗಿದೆ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪ. ಹಾಗಾದ್ರೆ ಮದ್ವೆನ ಇನ್ನೊಂದ್ ಸ್ವಲ್ಪ ಬೇಗ ಇಟ್ಕೊಳಕ್ ಹೇಳೋಣವಾ? ಅಮ್ಮಮ್ಮ, ನೀವ್ ಕೂಡನಾ? ಅಜ್ಜಿ, ನಂಗೆ ಹೊಟ್ಟೆ ಹಸಿವು ಆಗ್ತಾ ಇದೆ. ಗೋಲುಗೆ ಇನ್ನೂ ಯಾರು ಊಟ ಕೊಟ್ಟಿಲ್ವಾ? ನಾಗರಾಜ್, ಮೇಡಮ್, ಯಾಕಿನ್ನು ಮಗುಗೆ ಊಟ ಕೊಟ್ಟಿಲ್ಲ? ಒಂದ್ 5 ನಿಮಿಷ ಮೇಡಮ್, ರೆಡಿ ಆಗೋಯ್ತು. ಅದು ಕುಕ್ ಯಾರು ಇಲ್ವಲ್ಲ, ಅದಕ್ಕೆ ವೈಜಯಂತಿ ಮೇಡಮೇ ಮಾಡ್ತಿದ್ದಾರೆ. ಒಂದ್ 2 ನಿಮಿಷ ಆಗ್ಬಿಡುತ್ತೆ. ನಾನು ಹೆಲ್ಪ್ ಮಾಡ್ತೀನಿ. ಅಡ್ಗೆ ಬೇಗ ಮಾಡಿ ಅನ್ನೋದ್ ಬಿಟ್ಟು ಹೋಗಿ ಸಹಾಯ ಮಾಡ್ಬೇಕು. ಮನೇಲಿ ಇನ್ನೂ 2 ಹೆಂಗಸರಿದ್ದೀರಾ, ನೆನ್ಪಿರ್ಲಿ. ಅಡ್ಗೆ ಮನೆಗೆ ಹೋಗಿ ಅಂತಾನೂ ನಾನು ಹೇಳ್ಬೇಕಾ? ಊಟನ ಹೋಟ್ಲಿಂದ ಆರ್ಡರ್ ಮಾಡು ಅಂತ ಹೇಳಿದ್ನಲ್ಲ, ಯಾಕೆ ಮಾಡ್ಲಿಲ್ಲ? ಓಹೋ, ಎಲ್ಲ ಕೆಲ್ಸನೂ ನಾನೇ ಮಾಡಿದ್ದೀನಿ ಅಂತ ಅತ್ತೆ ಹತ್ರ ಬಿಲ್ಡಪ್ ಕೊಡೋದಕ್ಕಾ? ಹಾಗಲ್ಲಕ್ಕ, ಅತ್ತೆಗೆ ಹೊರಗಡೆ ಊಟ ಮಾಡಿದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತು. ಅದಕ್ಕೆ ಮನೇಲೆ ಅಡ್ಗೆ ಮಾಡೋಣ ಅಂತ ನೀನೊಬ್ಳೆ ಅವ್ರ ಕಾಳಜಿ ಮಾಡೋ ತರ ಮಾತಾಡ್ಬೇಡ. ಭವಾನಿ ಅತ್ಗೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಿ? ಅಮ್ಮನ್ಗೆ ನಾವು ಆರಾಮಾಗಿ ಕೂತ್ಕೊಳ್ಳೋದು ನೋಡಕ್ಕಾಗಲ್ಲ, ಅದಕ್ಕೆ ನಮ್ಮನ್ನ ಇಲ್ಲಿ ಕಳ್ಸಿದ್ರು ಅಷ್ಟೇ.